ಹಿನ್ನೆಲೆಯಲ್ಲಿ ಅದ್ಭುತ ನಟಿಯರಾಗಿ ಮಿಂಚಿ ಮೆರೆದ ಅದೆಷ್ಟೋ ನಟನಟಿಯರು ದಶಕಗಳ ನಂತರ ತೆರೆಮರೆಗೆ ಸಾಗ್ಬಿಡ್ತಾರೆ. ಆದರೆ ಕೆಲ ನಟನಟಿಯರಿರ್ತಾರೆ, ಅವರು ಸದಾ ಅಭಿಮಾನಿಗಳ ಜೊತೆ ಇರ್ತಾರೆ, ಅವರ ಮನಸ್ಸಿನಲ್ಲೇ ಉಳ್ಕೊಳ್ತಾರೆ. ಅಂಥ ನಟಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಯಾರು ಅಂತ ಗೆಸ್ ಮಾಡ್ತೀರಾ? ಇವರು ಗ್ಲಾಮರ್ ಹೀರೋಯಿನ್ ಅಂತ ಗುರುತಿಸ್ಕೊಂಡವರು ಈಗಲೂ ಅದೇ ಗ್ಲಾಮರನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅವರೇ ನಿಮ್ಮ ಮೆಚ್ಚಿನ ನಟಿ ವನಿತಾ ವಾಸು. ವನಿತಾ ವಾಸು ಅವರ ಜೊತೆಗೆ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ವನಿತಾ ವಾಸು ಮೇಡಮ್, ನಿಮಗೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಚಿತ್ರನಟಿಯಾಗಿ ಮಿಂಚಿ ತುಂಬ ಜನ ಅಭಿಮಾನಿಗಳನ್ನು ಹೊಂದಿದ್ದೀರಾ. ಸೊ ನಿಮ್ಮ ಫಿಲ್ಮ್ ಜರ್ನಿ, ಅಲ್ಲಿಂದ ಮಾಡಲಿಂಗಿಂದ ಫಿಲ್ಮ್ ಜರ್ನಿವರೆಗೂ ಇಲ್ಲಿವರೆಗೂ ಹೇಗಿತ್ತು ನಿಮ್ಮದು ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು, ವೆರಿ ಸ್ಯಾಟಿಸ್ಫೈಯಿಂಗ್. ಯಾಕೆಂದರೆ ಸಿನಿಮಾದಲ್ಲಿ ಬರಬೇಕು ಅಂತ ಏನೂ ನಮಗೆ ಆಸೆ ಇರಲಿಲ್ಲ, ಆದರೂ ಇಲ್ಲಿದ್ದೀನಿ. ಸೊ ಎಲ್ಲ ಶುರುವಾಗಿದ್ದು ಫ್ರಮ್ ಮಾಡಲಿಂಗ್. ಓಕೆ, ಸೊ ಸ್ಯಾಟಿಸ್ಫೈಡ್ ಅಂತೀರಾ? ಫಿಲ್ಮ್ ವೆರಿ ಚೆನ್ನಾಗಿತ್ತು. ಪಾತ್ರಗಳ ವಿಷಯದಲ್ಲಿ ಇರ್ಬೋದು, ಚಿತ್ರಗಳ ವಿಷಯಗಳಿರ್ಬೋದು. ಹೌದು, ಯಾಕೆಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ನಮ್ಗೆ ಏನಾದರೂ ಮೊದಲೇ ಪ್ರೀ ಪ್ಲ್ಯಾನ್, ಈಗಿನ ಹುಡುಗಿಯರು ಹೇಗೆ ಪ್ಲ್ಯಾನ್ ಮಾಡ್ತಾರೆ, ವೆಲ್ ವೆಸ್ಟರ್ನ್ ಡಾನ್ಸಿಂಗ್, ಫೈಟಿಂಗ್, ಡಯಲಾಗ್ ಡೆಲಿವರಿ ಎಲ್ಲ ಅವ್ರಿಗೆ ಪ್ರಿಪೇರ್ ಆಗಿ ಬರ್ತಾರೆ. ಐ ಮೀನ್ ಈಗ ಸ್ಕೂಲು ಇದೆ ಅದಕ್ಕೋಸ್ಕರ. ಬಟ್ ನಾವು ಮಾಡಬೇಕಾದ್ರೆ ಒಂಥರ ಪ್ಯಾಷನ್ ಅವ್ರ ಲೆಟ್ಸ್ ಇಟ್ಸ್ ಫನ್. ನಾನು ಶುರು ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಸಿನಿಮಾದ ಬಗ್ಗೆ. ಆ್ಯಕ್ಚುಲಿ ಸ್ಪೀಕಿಂಗ್, ನಾನು 10th ಇರಬೇಕಾದ್ರೆ ಯಾರೋ ನಮ್ಮ ತಂದೆ ಅವ್ರಿಗೆ ಕೇಳಿದರು. ಬಟ್ ಮೈ ಡ್ಯಾಡ್ ಸೆಡ್, ಇಲ್ಲ ನೀನು ನನಗೆ ಹೇಳೇ ಇಲ್ಲ ನನಗೆ ಹಿಂಗೆ ಆಫರ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಮಾಮೂಲು ಸ್ಕೂಲಿಗೆ ಹೋಗಿ ಕಾಲೇಜ್ ಫಸ್ಟ್ PU ಹೋದಾಗ ನಾವು ಫ್ಯಾಷನ್ ಶೋ ಮಾಡಿದ್ವಿ. ಅದು ನೋಡಿ MD ಆಫ್ ಪ್ರಿಯದರ್ಶಿನಿ ಅವ್ರು ನನಗೊಂದು ಆಫರ್ ಕೊಟ್ಟರು, ವುಡ್ ಯು ಲೈಕ್ ಟು ಮಾಡೆಲ್ ಅಂತ. ಸೊ ಯಾವುದೋ ಮಾಡೆಲ್ ಸರ್ ಓಕೆ ಅಂತಂದ್ವಿ. ಬಟ್ ಅವರು 2-3 ದಿನ ಆದಮೇಲೆ ಈ ಕಾಲ್ ಮೀ. ಸೊ 2-3 ಮಾಡಲಿಂಗ್ ಸೆಷನ್ ಅವ್ರಿಗೆ ಮಾಡಿದೆ. ಆಮೇಲೆ ಆ ಫೋಟೋಗ್ರಾಫ್ ಸುರೇಶ್ ಅಬ್ಲೇಕರ್ಗೆ ತಲುಪ್ತು. ಆ್ಯಂಡ್ ಅವರೊಂದು 16 ಹುಡುಗಿಯರನ್ನ ನೋಡಿದ್ರಂತೆ. ಓಕೆ. ಆ್ಯಂಡ್ ಒಂದು 16th ಹುಡುಗಿಗೇನೋ ಅಡ್ವಾನ್ಸ್ ಕೊಟ್ಟಿಟ್ಟರು. ವಿದಿನ್ ಅ ವೀಕ್ ಶೂಟಿಂಗ್ ಶುರು ಮಾಡಬೇಕಾದ್ರೆ ಅವರು ಫೈಲ್ ತೆಗಿಬೇಕಾದ್ರೆ, ಸ್ಕ್ರಿಪ್ಟ್ ತೆಗಿಬೇಕಾದ್ರೆ ಅದರಿಂದ ನನ್ನ ಫೋಟೋ ಬಿತ್ತು. ಸೊ ಐ ಗೆಸ್ ಎಲ್ಲೋ ಒಂದು ಕಡೆ ದೇರ್ ಇಸ್ ಲಕ್ ಪ್ಲೇಯಿಂಗ್ ಅ ಬಿಗ್ ಹ್ಯಾಂಡ್. ಸೊ ಫೋಟೋ ನೋಡಿ ಹೇಳಿದ್ರು, ಲೆಟ್ಸ್ ಗೋ ಚೆಕ್ ದಿಸ್ ಗರ್ಲ್ ಔಟ್ ಅಂತ. ಹಾಗೆ ಮನೆಗೆ ಬಂದರು. ಬಟ್ ಇವತ್ತು ಹೇಗೆ ಫಿಲ್ಮ್ಸ್ ಇಸ್ ಒನ್ ಆಫ್ ದ ಕರಿಯರ್ ಥರ ಮಾಡ್ಕೋತಾರೆ, ಆವಾಗ ಹಾಗಿರಲಿಲ್ಲ. ಫಿಲ್ಮಲ್ಲಿ ಮಾಡಬಾರ್ದು, ಎಜುಕೇಷನ್ ಮೋರ್ ಇಂಪಾರ್ಟೆಂಟ್ ಎಲ್ಲ ಹೇಳಿಬಿಟ್ಟು. ಬಟ್ ಸುರೇಶ್ ಅಫ್ಕೋರ್ಸ್ ಹಿ ಕನ್ವಿನ್ಸ್ ಮೈ ಫ್ಯಾಮ್ಲಿ. ಆಮೇಲೆ ಫಸ್ಟ್ ಫಿಲ್ಮ್ ಅವ್ರದ್ದೇ ಮಾಡಿದೆ. ಓಕೆ. ಅದು ಒಂದು 100 ದಿನ ಓಡ್ತು. ಸೆಕೆಂಡ್ ಫಿಲ್ಮ್ ಅವ್ರದ್ದೇ ಮಾಡಿದೆ. ಅದು ಒಟ್ಟು ನ್ಯಾಷನಲ್ ಅವಾರ್ಡ್ ಬಂತು ಸಿನಿಮಾಗೆ, ಕಾಡಿನ ಬೆಂಕಿ ಅಂತ. ಅವರು ಅಸೋಸಿಯೇಟ್ ಆಗಿದ್ದರು ಸುನಿಲ್ ಕುಮಾರ್ ದೇಸಾಯಿ. ಸೊ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗಬೇಕಾದ್ರೆ, ಅವರು ತರ್ಕ ಫಿಲ್ಮ್ ಮಾಡಬೇಕಾದ್ರೆ ಹಿ ಕಾಸ್ಟ್ ಮೀ ಆಸ್ ಎ ಹೀರೋಯಿನ್. ಸೊ ಕಂಟಿನ್ಯೂಸ್ಲಿ 3 ಫಿಲ್ಮ್ ಹಿಟ್ ಆದಮೇಲೆ ನಮಗೂ ಎಲ್ಲೋ ಅನಿಸ್ತು, ಮೇ ಬಿ ಇದು ನಮ್ಮ ಕರಿಯರ್ ಆಗಿ ತಗೋಬೋದಾ. ಯಾಕಂದರೆ ನಾನು CAಗೆಲ್ಲ ಎಂಟ್ರೆನ್ಸ್ ಎಲ್ಲ ಕೊಟ್ಟಿದ್ದೆ. ಸೊ ಇದು ತಗೋಬೋದಾ ಅಂತ ಒಂದು ಐಡಿಯಾ ಬಂದು ಆ್ಯಂಡ್ ವಿ ಪರ್ಸ್ಯೂಡ್. ಸೊ ಟಚ್ ವುಡ್ ಆವತ್ತಿಂದ ಇವತ್ತುವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ದೀನಿ. ಸೊ ಪ್ಯಾಷನ್ ಆಗಿರೋದು ಪ್ರೊಫೆಷನ್ ಆಯಿತು. ಎಕ್ಸಾಕ್ಟ್ಲಿ. ಇನ್ ಕೇಸ್ ನೀವು ನಟಿ ಆಗಿರಲಿಲ್ಲ ಅಂದರೆ ಏನಾಗಿರ್ತಿದ್ರಿ ಕರಿಯರಲ್ಲಿ? ನಾನು PUC ಓದಬೇಕಾದ್ರೆ ನನ್ನ ಕರಿಯರ್ ಶುರು ಮಾಡಿದ್ದು, ಅವ್ರು ಅದು ಪ್ಯಾಷನಾಗಿ ಶುರು ಮಾಡಿದ್ದು. ಬಟ್ ಇನ್ ದ ಮೀನ್ ಟೈಮ್ ನಾನು ಎಜುಕೇಷನ್ ಕಂಟಿನ್ಯೂನು ಮಾಡಿದ್ದೆ. CA ಮಾಡಬೇಕು, CA ಎಂಟ್ರೆನ್ಸ್ಗೂ ಕೊಡಬೇಕು ಅಂತೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಪ್ರಾಬಬ್ಲಿ ಫಿಲ್ಮ್ ಸ್ಟಾರ್ ಆಗಲಿಲ್ಲ ಆದರೆ ನಾನು ನಿಮ್ದೆಲ್ಲ ಅಕೌಂಟಿಂಗ್ ಮಾಡ್ತಾಯಿದ್ದೆ. ಮೇಡಮ್ ಜೊತೆ ಮಾತ್ರ ಮುಂದುವರಿಸ್ತೇನೆ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಅಪರೂಪದ ಅದ್ಭುತ ನಟಿ ವನಿತಾ ವಾಸು ಅವ್ರ ಜೊತೆಗೆ. ಮಾತ್ರ ಮುಂದುವರಿಸೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.